ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡೋ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂದ್ರೆ ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್, ಮಕ್ಕಳು ತುಂಬಾನೇ ಇಷ್ಟಪಡುವಂತ ಸ್ನ್ಯಾಕ್ಸ್ ರೆಸಿಪಿ ನಾನು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಇಂಗ್ರೀಡಿಯೆಂಟ್ಸ್ ನೋಡ್ರಿ: ಕೊತ್ತಂಬರಿ, ಮೆಣಸಿಕಾಯಿ, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರ್ತೀನಿ, ಆಮೇಲೆ ಲಿಂಬೆ ರಸ, ಆಮೇಲೆ ಕಡಲೆ ಹಿಟ್ಟು, ಒಂದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಂಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪೌಡ್ರ್ ಇಷ್ಟು ತೊಗೊಂಡು ನೋಡ್ರಿ. ಈಗ ಮೊದಲು ಏನು ಮಾಡೋಣ ಅಂದ್ರೆ ಗೋಧಿ ಹಿಟ್ಟು ಕಲಸಿಟ್ಕೊಳ್ಳೋಣ. ನೋಡ್ರಿ, ಗೋಧಿ ಹಿಟ್ಟು ನೀವು ಎಷ್ಟು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ನಾದ್ಕೋರಿ. ನಾನು ನಮ್ಮ ಕ್ವಾಂಟಿಟಿ ನೋಡ್ಕೊಂಡು ನಾವು ನಾದ್ಕೊಳಕತ್ತೀವಿ. ಉಪ್ಪು ಹಾಕಿ ಹಿಟ್ಟು ಕಲಸ್ಕೊರಿ ಗಟ್ಟಿಯಾಗಿ ಚಪಾತಿ ಹದಕ್ಕೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಹಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಬಿಡ್ರಿ. ವಿಡಿಯೋ ಯಾರು ಸ್ಕಿಪ್ ಮಾಡಿ ನೋಡಬೇಡ್ರಿ. ವಿಡಿಯೋ ಲೈಕ್ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ವಿಡಿಯೋ ಯಾಕೆ ನೋಡಕತ್ತಿಲ್ರಿ ಫ್ರೆಂಡ್ಸ, ವಿಡಿಯೋ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ಲಿಕ್ಕತ್ತಾವ ಇಲ್ಲೋ, ಆಗ್ಯಾವನ್ರಿ, ಇಲ್ಲಂದ್ರೆ ಇಲ್ಲನ್ರಿ. ನಾವು ನಿಮ್ಮ ವಿಡಿಯೋ ಯಾರೆಲ್ಲ ವಿಡಿಯೋ ನೋಡ್ಲಿಕ್ಕತ್ತೀನಿ, ನಾನು ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ ವಿಡಿಯೋ ನಾನು ನೋಡ್ತೀನಿ. ನೀವು ನಮ್ಮ ವಿಡಿಯೋ ನೋಡ್ತಿರೋ ಇಲ್ಲೋ, ಬರೀ ಕಮೆಂಟ್ ಹಾಕ್ತೀರಿ, ಹೋಗ್ಬಿಡ್ತೀರಿ. ವಿಡಿಯೋ ನೋಡ್ರಿ, ನೀವು ನೋಡ್ರಿ ಬಿಡ್ರಿ, ನಾವು ನೋಡ್ತೀವಿ. ನಾವು ನೋಡಲಿಲ್ಲ ಅಂದ್ರೆ ನನ್ನ ಕ್ಯೂರಿಯಾಸಿಟಿ ಅದೊಂದು. ಯಾರ್ದು ವಿಡಿಯೋ ನೋಡಲಿಲ್ಲ ಅಂದ್ರೆ ನನ್ನ ಫೋನಿಗೆ ಏನರ ಆದ್ರೆ ಕರೆನ್ಸಿ ಖಾಲಿ ಆದ್ರೆ ನೋಡಲ್ರಿ. ನಾನು ಸಂಜೆ ಮುಂದರೆ ನೋಡ್ತೀನಿ. ನಾನು ಬೆಳಗ್ಗೆ ಚಂತನ ಟೈಮ್ ಫ್ರೀ ಇರಲಿಲ್ಲ ಅಂದ್ರೆ ನಾನು ಸಂಜೆ ಮುಂದಾದರೂ ನೋಡ್ತೀನಿ. ಈ ರಾತ್ರಿ 11 ತನ ಆದರೂ ನಾನು ವಿಡಿಯೋ ನೋಡೇ ಮಲ್ಕೊಳ್ಳೋದು. ಯಾರು ವಿಡಿಯೋನೂ ನೋಡ್ಲಾರೆ ಬಿಡಲ್ಲ ನಾನು. ಕಮೆಂಟ್ ಹಾಕ್ಲಿಕ್ಕಿಲ್ಲ. ವಿಡಿಯೋ ಅಂತೂ ಡೈಲಿ ಎದ್ದೇಳನ ನನ್ನ ಕೆಲಸ ವಿಡಿಯೋ ನೋಡೋದೆ. ನನಗೆ ಅದೊಂದು ಕ್ಯೂರಿಯಾಸಿಟಿ ಇರ್ತೈತಿ, ನೋಡಬೇಕು ಅವ್ರು ಏನು ಮಾಡ್ಯಾರ, ಇವ್ರು ಏನು ಮಾಡ್ಯಾರ ಅಂತ. ನಾನು ಯಾರಿಗೆಲ್ಲ ಹಚ್ಕೊಂಡಿನಂದ್ರೆ ನನಗೆ ಯಾರು ಜಾಸ್ತಿ ಇದನ್ನೇ ಪ್ರೀತಿನೇ ಮಾಡಲಾಗಿರ್ ನೋಡ್ರಿ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ನಿಮಗೆ ನಾವು ಸಪೋರ್ಟ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ನಮಗೆ ನೀವು ಸಪೋರ್ಟ್ ಮಾಡಲೇಬೇಕು. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಇದು ಯೂಟ್ಯೂಬ್ ಚಾನಲ್ ಮುಂದುವರಿದು. ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇದೆ ನೋಡ್ರಿ ನನಗೆ ಮಾತ್ರ. ನೋಡ್ರಿ, ಈ ರೀತಿ ಕಲಿಸ್ಕೋಬೇಕು ನೋಡ್ರಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಇರುವಂಥ ರೆಸಿಪಿ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಹೇಳ್ಕೊಡ್ತೀನಿ. ನೀವೇನು ಅಂಗಡಿ ಹೋಗಿ ತರಬೇಕು ಅನ್ನೋದು ಇರಲ್ಲ ನೋಡ್ರಿ. ಈ ಕನ್ಸಿಸ್ಟಿಯಲ್ಲಿ ಇರಬೇಕು. ಈ ಕನ್ಸಿಸ್ಟಿಯಲ್ಲಿ ಇದ್ದರೆ ಸಾಕು. ಒಂದು 10ರಿಂದ 15 ನಿಮಿಷ ಮುಚ್ಚಿಟ್ಟು ಈ ರೀತಿ ಇರಬೇಕು. ಖಾರ ಎಷ್ಟು ತಿಂತೀರಿ ಅಷ್ಟು ನೋಡಿ ಹಾಕೋರಿ. ನಾನು ಹಸಿಮೆಣ್ಸಿಕಾಯಿ 2ರಿಂದ 3, ನಮಗೆ ಭಾಳ ಖಾರ ಅವರಿ. ಮೆಣಸಿಕಾಯಿ 2ರಿಂದ 3, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ರುಬ್ಕೊಂಡು ಬರೋಣ. ಈಗ ನೋಡ್ರಿ, 1-2 ಸ್ಪೂನು ಎಣ್ಣೆ, ಒಳ್ಳೆಣ್ಣೆ ಹಾಕ್ತೀನಿ, ಅಡುಗೆ ಎಣ್ಣೆ. ಈಗ ನೋಡ್ರಿ, ಸ್ವಲ್ಪ ಸೋಪ್ ಹಾಕ್ತೀನಿ. ಸೋಪು, ಹಾಗೆ ಮೆಣಸಿಕಾಯಿ, ರುಬ್ಬಿಟ್ಟಿರುವಂಥ ಮೆಣಸಿಕಾಯಿ, ಕೆಚಪ್. ಖಾರ ಎಷ್ಟು ತಿಂತೀರಿ ನೋಡ್ಬಿಟ್ಟು ಹಾಕೋರಿ. ನಾ ಇಷ್ಟ ಹಾಕಿನಂತ ನೀವು ಹಾಕಕ್ಕೆ ಹೋಗ್ಬೇಡ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಕಿದ್ದೀನಿ. ಹಾಕಿ ನೋಡ್ರಿ. ಧನಿಯಾ, ಬೇಕಂದ್ರೆ ಸ್ವಲ್ಪ ರೆಡ್ ಖಾರ, ಸ್ವಲ್ಪ ಖಾರ, ಹಸಿಮೆಣಸಿಕಾಯಿ ಹಾಕಿರ್ತೀವಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂದು ಚೂರು ಹಾಕ್ರಿ. ಇದ್ರಾಗ ಹಾಕಿರ್ತೀವಿ, ಹಿಟ್ಟನಾದಾಗ ಹಾಕಿರ್ತೀವಿ, ಮೆಣಸಿಕಾಯಿ ರುಬ್ಬಿವಿ ನೋಡಿ ಹಾಕೋರಿ. ಈಗ ನೋಡ್ರಿ, ಸ್ವಲ್ಪ ಮಿಕ್ಸ್ ಕೊಡೋಣ. ನೋಡ್ರಿ, ಹಸಿ ಕಡಲೆ ಹಿಟ್ಟು, ಬಜ್ಜಿ ಹಿಟ್ಟು, ಚೆನ್ನಾಗಿ ಇದಾಗುತ್ತೆ. ಈಗ ನೋಡ್ರಿ, ಈ ರೀತಿ ಆಯ್ತಲ್ಲ. ಈಗ ಆಲೂಗಡ್ಡೆ ಹಾಕ್ರಿ. ಇದಕ್ಕೆ ಕುದಿಸಿ ತೊಗೊಂಡು ನೋಡ್ರಿ, ಬೇಯಿಸ್ಬಿಟ್ಟು. ಈಗ ನೋಡ್ರಿ, ಎಲ್ಲ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡು ಕಡೆ ಐತಲ್ಲ. ಈಗ ಒಂದು ಚಿಟಿಕೆ ಸ್ವಲ್ಪ ಲಿಂಬೆ ರಸ ಹಾಕಿ ನೋಡ್ರಿ, ತಣ್ಣಗಾಗಕ್ಕೆ ಬಿಡೋಣ. ಏನು ಗಂಟು ಇರಬಾರ್ದು ನೋಡ್ರಿ.
ತಣ್ಣಗಾಗ್ಯದಲ್ಲ, ಇಷ್ಟಿಷ್ಟು ರೋಲು ಉಂಡೆ ಮಾಡ್ಕೊಳ್ಳೋಣ. ಒಂದೇ ಸೈಜು ಉಳ್ಳಿ ಮಾಡ್ಕೊಂಡು ಇಟ್ಕೊಳ್ಳೋಣ ಉಂಡೆ. ಒಂದೇ ಸೈಜು ಉಳ್ಳಿ ಮಾಡಿರಿ. ಈ ರೀತಿ ಇದು ಮಾಡ್ಕೊರಿ. ಉಳ್ಳಿ ಎಲೆ ಪೂರಿ ಟೈಪ್ ಹಿಡ್ಕೊಂಡು ಇವಾಗ ನೋಡಿ ಇಟ್ಟು ಇದಕ್ಕೆ ಸ್ಟಫಿಂಗಿಗೆ ಕರೆಕ್ಟ್ ಇರ್ಬೇಕು ರೀ. ನೋಡ್ರಿ ಹೆಚ್ಚಿಗಾದ್ರೆ ತಕ್ಕೊಬಿಡೋ, ಇಷ್ಟು ತಗೊಂಬಿಡೋಣ. ನೋಡ್ರಿ ಚೆನ್ನಾಗಿ ಇದಕ್ಕೆ ತುಂಬ್ಕೋರಿ. ಒಳಗೆ ಎಣ್ಣೆಲಿ ಹಾಕಿದ್ರೆ ಇದು ಬರಬಾರ್ದು ಹೊರಗಡೆ. ಈ ರೀತಿ ಮಾಡ್ಕೊರಿ. ನೋಡ್ರಿ ಎಣ್ಣೆಲಿ ಹಾಕಿ ಫ್ರೈ ಮಾಡೋಣ. ಈ ರೀತಿ ಇನ್ನೊಂದು ಹಿಟ್ಟು ಜರ ಮೆತ್ತಗೆ ನಾದ್ಕೊಂಬಿಡ್ರಿ, ಬೇಗನೆ ಆಗುತ್ತೆ, ಚೆನ್ನಾಗಿ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಒಂದೇ ಸೈಜ್ ತೀಡ್ಬೇಕು ಎಲೆ. ಕೈಯಲ್ಲೇ ಮಾಡ್ಬೋದು, ತೀಡಿದ್ರೆ ಸೌನಾಗಿ ಬರುತ್ತೆ ಎಲೆ. ನೋಡ್ರಿ ಈಗ ನೋಡ್ರಿ ಎಣ್ಣೆ ಕಾಯ್ದಿದೆ. ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಏನೂ ಅಲ್ಲ, ಕೊತ್ತಂಬರಿ. ನೋಡ್ರಿ ಟರ್ನ್ ಮಾಡ್ಕೊಂಡಿನಿ. ಅಷ್ಟು ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊರಿ, ಮಸ್ತ್ ಇರ್ತಾವು. ನೋಡ್ರಿ ರೆಡಿ ಅದು. ನೋಡ್ರಿ ಯಾವ ರೀತಿ ರೆಡಿ ಅದು, ಉಬ್ಬುದು ಬಂದು ನೋಡ್ರಿ. ತಕೊಂಡ್ಬಿಡೋಣ ಇವಾಗ. ನೋಡ್ರಿ ಈ ರೀತಿ ಮಾಡ್ಕೊಂಡಿನಿ. ನೋಡ್ರಿ ನೆಕ್ಸ್ಟ್ ಮತ್ತೆ ಬ್ಯಾಚ್ ಹಾಕ್ತೀನಿ. ನೋಡ್ರಿ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು. ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ರೆಸಿಪಿ ಸಪೋರ್ಟ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತೇನೆ ಇರಿ. ರೆಸಿಪಿ ಮಾತ್ರ ತುಂಬಾ ಇಷ್ಟ ಆಗ್ತದೆ ನೋಡ್ರಿ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಸಂಜೆ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಾವಂದ್ರೆ ಅಷ್ಟೇ ಕುರುಮ್ನು ಹಾಗೆ ಆಗ್ಯಾವ, ಸಾಫ್ಟು ಹಾಗೆ ಆಗ್ಯಾವ. ನೋಡ್ರಿ ಮಸ್ತಾಗ್ಯಾವ. ತಿಂದು ವಿಶಾಲ್ ತಿಂದ ನೋಡ್ರಿ ಮಗ. ಇಷ್ಟ ಆಗ್ಯಾವ ಸಂಜೆ ಟೈಮ್ ಸ್ನ್ಯಾಕ್ಸು. ಇಷ್ಟ ಆಗ್ಯಾವ ಅಂತ ನೋಡ್ರಿ, ಸೂಪರ್ ಆಗ್ಯಾವಂತ. ತಿಂದಾನ್ರಿ ಮಗ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ನೀವು ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ರೆಸಿಪಿ ಮಾತ್ರ ತುಂಬಾ ಇಷ್ಟ ಆಗ್ತದೆ. ನಾವು ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ರೆಸಿಪಿ ತುಂಬಾ ಇಷ್ಟ ಆಗ್ಯಾವ ನೋಡ್ರಿ. ಯಾವ ರೀತಿ ಉಬ್ಬಿ ಬಂದಾವಂತ ಅದೇ ರೀತಿ ಕ್ರಿಸ್ಪಿನೂ ಆಗ್ಯಾವು, ಸ್ಮಾತ್ ಆಗ್ಯಾವು, ಮಸ್ತ್ ಆಗ್ಯಾವ ನೋಡ್ರಿ. ಸಂಜೆ ಟೈಮ್ ಮಸ್ತ್ ಆಗ್ತದೆ ನೋಡ್ರಿ, ಸೂಪರ್ ಆಗ್ಯಾವ್ರಿ. ಇದ್ರ ಜೊತೆ ಟೊಮೆಟೊ ಸಾಸ್ ಇದ್ರೆ ಹಚ್ಕೊಂಡು ತಿನ್ರಿ, ಸೂಪರ್ ಆಗ್ತಾವ. ಈ ರೆಸಿಪಿ ಮಾತ್ರ ತುಂಬಾ ಇಷ್ಟ ಆಗ್ಯದ ನೋಡ್ರಿ. ಮಗನಿಗೆ ತುಂಬಾ ಇಷ್ಟ ಆಗ್ಯದ, ಮಗ ತಿನ್ನಾಡ್ತಾನ. ರೆಸಿಪಿ ನಿಮಗೂ ಏನಾರ ಲೈಕ್ ಐತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ನೋಡ್ತಾನೆ ಇರ್ರಿ, ತೋರಿಸ್ತಾನೆ ಇರ್ರಿ. ಯಾರೆಲ್ಲ ರೆಸಿಪಿ ನೋಡ್ಲಿಕ್ಕತ್ತಿಲ್ಲ ಅವರೆಲ್ಲ ರೆಸಿಪಿ ನೋಡ್ರಿ. ನಾವು ನಿಮ್ಮ ರೆಸಿಪಿ ನೋಡ್ತೀವಿ, ನಿಮ್ಮ ವಿಡಿಯೋ ನೋಡ್ತೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ. ನಮಗೂ ಕೂಡ ಸಪೋರ್ಟ್ ಮಾಡಿರಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಮುಂದೆ ಹೋಗೋಕ್ಕೆ ಸಾಧ್ಯ ರೀ. ಎಲ್ಲರೂ ನೀವು ನೋಡ್ತಿರೋ ಬಿಡ್ತಿರೋ, ನಾನಂತರೂ ಬಿಡು ಇರಲಿಲ್ಲ ಅಂದರೂ ಕೆಲಸ ಮಾಡ್ಕೋತಾದ್ರೂ ನಾನು ನಿಮ್ಮ ರೆಸಿಪಿ ನಿಮ್ಮ ವಿಡಿಯೋ ನೋಡ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿರಿ ಇದೇ ರೀತಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.